ಹಾಯ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಪೂರ್ವ ತ್ರಿಶೂಲ್ ನವೀನ್. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ ಅಂತ ನೋಡೋಣ. ಇವತ್ತು ನಾವು ಕ್ಯಾಪ್ಸಿಕಮ್ ಗೊಜ್ಜು ಮತ್ತು ದಪ್ಪಮೆಣ್ಸಿಕಾಯಿ ಗೊಜ್ಜು ಮತ್ತು ರೊಟ್ಟಿ ಮಾಡ್ತಾಯಿದ್ದೀವಿ. ಅದಕ್ಕೆ ಅಮ್ಮ ಹೇಳಿದ್ರು ಗೊಜ್ಜು ನಾನು ಮಾಡ್ತೀನಿ, ರೊಟ್ಟಿ ನೀನು ಮಾಡು ಅಂತೇಳಿ. ಸೊ ಅಮ್ಮ ಅದಕ್ಕೋಸ್ಕರ ಏನೇನು ಬೇಕು ಎಲ್ಲನೂ ಕಟ್ ಮಾಡ್ಕೋತಾ ಇದ್ದಾರೆ. ಈರುಳ್ಳಿ, ದಪ್ಪಮೆಣ್ಸಿಕಾಯಿ, ಟೊಮೊಟೊ, ಹಸಿಮೆಣ್ಸಿಕಾಯಿ. ಅವ್ರು ಯಾವಾಗಲೂ ತುರೆಮಣ್ಣಲ್ಲೇ ಕಟ್ ಮಾಡೋದು, ಸಮ್ಟೈಮ್ಸ್ ಮಾತ್ರ ಚಾಕು ಯೂಸ್ ಮಾಡ್ತಾರೆ ಅಷ್ಟೇ. ಎಲ್ಲ ಕಟ್ ಮಾಡ್ಕೊಂಡಾದಮೇಲೆ ಒಂದು ಬಾಣಲಿ ಮಡಗಿ ಅದಕ್ಕೆ ಎಷ್ಟು ಎಣ್ಣೆ ಬೇಕು ಅಷ್ಟು ಆಯಿಲ್ನ ಹಾಕೋತಾ ಇದ್ದೀವಿ. ಇವಾಗ ಎಣ್ಣೆ ಕಾದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಅಮ್ಮ ಮುಚ್ಚಿದ್ದಾರೆ. ಸುತ್ತ ಅಲ್ಲಿ ಸ್ಟವ್ಗೆ ಎಲ್ಲ ಆರುತ್ತೆ ಅಂತ ಹೇಳ್ಬಿಟ್ಟು ಎಣ್ಣೆ ಅದನ್ನ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಮುಖಕ್ಕೆಲ್ಲ ಆರುತ್ತೆ ಅಂತಲೂ ಹೌದು. ಇವಾಗ ಅದು ಕರ್ಬೇವಿನ ಸೊಪ್ಪೆಲ್ಲ ಆದಮೇಲೆ ಇವಾಗ ಅದಕ್ಕೆ ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದಾರೆ. ನಿಮ್ಮ ಖಾರಕ್ಕೆ ಎಷ್ಟು ಹಸಿಮೆಣ್ಸಿಕಾಯಿ ಬೇಕು ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ನಮ್ಮ ಮನೆಯಲ್ಲರೂ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ನಾವು ಒಂದು 4-5 ಹಸಿಮೆಣ್ಸಿಕಾಯಿ ಹಾಕೋತಾ ಇದ್ದೀವಿ. ಇವಾಗ ಹಸಿಮೆಣ್ಸಿಕಾಯಿ ಹಾಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸಬೇಕು. ಹಸಿಮೆಣ್ಸಿಕಾಯಿ ಎಣ್ಣೆಯಲ್ಲಿ ಡ್ರೈ ಆದಷ್ಟು ಖಾರ ಬರೋದಿಲ್ಲ. ಇವಾಗ ಅದಕ್ಕೆ ಕಟ್ ಮಾಡ್ಕೊಂಡಿರುವಂಥ 2 ದಪ್ಪ ಈರುಳ್ಳಿನ ಹಾಕ್ತಾಯಿದ್ದೀವಿ. ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀವಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು 5-6 ದಪ್ಪಮೆಣ್ಸಿಕಾಯಿನ ತೊಗೊಂಡು ನಾವು ಕಟ್ ಮಾಡ್ಕೊಂಡಿದ್ದೀವಿ ನೀಟಾಗಿ. ಅದನ್ನು ಹಾಕ್ತಾಯಿದ್ದೀವಿ. ದಪ್ಪಮೆಣ್ಸಿಕಾಯಿ ಮತ್ತು ಈರುಳ್ಳಿ 2 ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ನಾವು ಅದಕ್ಕೆ ಉಪ್ಪು ಹಾಕೋತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈ ಹಂತದಲ್ಲೇ ಉಪ್ಪು ಹಾಕೊಳ್ಳೋದ್ರಿಂದ ತರಕಾರಿನೂ ಕೂಡ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಮತ್ತು ಬೇಗ ಸಾಫ್ಟ್ ಆಗುತ್ತೆ. ನಾವಿಲ್ಲಿ ಹುಳಿ ಟೊಮೊಟೊನ ಯೂಸ್ ಮಾಡ್ತಾಯಿದ್ದೀವಿ. ಒಂದು 4-5 ಹುಳಿ ಟೊಮೊಟೊ ಯೂಸ್ ಮಾಡ್ತಾಯಿದ್ದೀವಿ. ನೀವೇನಾದರೂ ಜಾಮೂನ್ ಟೊಮೊಟೊನ ಯೂಸ್ ಮಾಡಿದ್ರೆ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿನ ಹಾಕ್ಕೊಳ್ಳಿ, ಇಲ್ಲಾಂದರೆ ನಿಂಬೆ ರಸ ಕೂಡ ಹಾಕೋಬೋದು. ಹುಣಸೆ ಹುಳಿನ ಹಾಕ್ಕೊಳ್ಳಿ. ಈ ಗೊಜ್ಜು ಸ್ವಲ್ಪ ಹುಳಿಯಾಗಿದ್ರೇ ಚೆನ್ನಾಗಿರುತ್ತೆ. ಇದು 3 ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು 5 ನಿಮಿಷ ಹಾಗೆ ಬಿಡಬೇಕು. ನೋಡಿ ಇವಾಗ ಒಂದು 5 ಮಿನಿಟ್ಸ್ ಆದಮೇಲೆ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋಂತಹ ಹೋಮ್ ಮೇಡ್ ಮಸಾಲಾನ ಹಾಕ್ತಾಯಿದ್ದೀವಿ. ನಿಮ್ಮ ಹತ್ರ ಯಾವುದು ಮಸಾಲ ಇಲ್ಲ ಅಂದರೆ ನೀವು ಮನೇಲಿ ಏನು ರೆಡಿ ಮಾಡ್ಕೊಂಡಿರ್ತೀರ, ಖಾರದ ಪುಡಿ, ಬೇಳೆ ಸಾಂಬಾರು, ಮಟನ್ ಸಾಂಬಾರು ಪುಡಿ, ಅದನ್ನೇ ಕೂಡ ಹಾಕ್ಬೋದು. ಇವಾಗ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೋತಾ ಇದ್ದೀವಿ. ನಿಮಗೆ ಗ್ರೇವಿ ಟೈಪಲ್ಲಿ ಬೇಕಾ ಅಥವಾ ಫುಲ್ ಡ್ರೈ ಬೇಕಾ, ಗೊಜ್ಜು ಬೇಕಾ ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ರೊಟ್ಟಿ ಮಾಡ್ತಿರೋದ್ರಿಂದ ನಮ್ಗೆ ಸ್ವಲ್ಪ ಗ್ರೇವಿ ಥರ ಇರಬೇಕು, ನೀರು ಥರ. ಅದಕ್ಕೋಸ್ಕರ ನಾವು ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿದ್ದೀವಿ. ನೋಡಿ ಇವಾಗ ಅದು ಆಲ್ಮೋಸ್ಟ್ ಆಗಿದೆ. ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಬಿಡಿ. ನಾನು ಕೊತ್ತಂಬರಿ ಸೊಪ್ಪು ಹಾಕಿರೋದು ಕ್ಲಿಪ್ಪು ಆ್ಯಡ್ ಆಗಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಇವಾಗ ಇದು ಕುದಿಯೋಷ್ಟರಲ್ಲಿ ಸೈಡ್ಗೆ ಇಟ್ಬಿಟ್ಟು ಇವಾಗ ರೊಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ನಾನು ಸೈಡಲ್ಲಿ ರೊಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ರೊಟ್ಟಿಗೆ ಏನು ಹಸಿಟ್ಟನ್ನ ಒಡಿಸ್ಕೊಂಡು ಮಾಡಿಕೊಂಡಿದ್ದೀವಿ ಅದನ್ನು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಹಾಕ್ಕೊಳ್ಳಿ. ನಮ್ಮ ಮನೆ ಒಂದು 4-5 ಜನ ಇರೋದ್ರಿಂದ ನಾನು ಇಷ್ಟು ತಗೋತಾ ಇದ್ದೀನಿ. ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಇದಕ್ಕೆ ಉಪ್ಪೆಲ್ಲ ಹಾಕ್ಕೊಂಡಾದ್ಮೇಲೆ ಇವಾಗ ನೀರು ಹಾಕ್ಕೊಂಡು ನಿಮಗೆ ಎಷ್ಟು ಬೇಕು ನೋಡ್ಕೊಳ್ಳಿ, ಅಷ್ಟು ಹಾಕೋ ಕಲಿಸ್ಕೊಳ್ಳಿ. ನಂಗೆ ರೊಟ್ಟಿ ಬಳಿಯೋಕೆ ಬರಲ್ಲ ಅಂತ ಹೇಳೋರು ನಾನು ಹೇಳಿದ ವಿಧಾನದಲ್ಲಿ ಮಾಡಿ, ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಬಳಿಯೋ ರೊಟ್ಟಿಲಿ ಮೇಯ್ನಾಗಿ ನೀವು ಯಾವ ರೀತಿ ಅದನ್ನು ಮಿಕ್ಸ್ ಮಾಡ್ಕೋತೀರಾ, ಯಾವ ಕನ್ಸಿಸ್ಟೆನ್ಸಿಲಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಮಿಕ್ಸ್ ಮಾಡಾದ್ಮೇಲೆ ನೀವು ಅದಕ್ಕೆ ಕಲಿಸ್ಬಿಟ್ಟು ಹಿಂಗೆ ಸ್ವಲ್ಪ ಮೇಲ್ಗಡೆ ಎತ್ತಿದ್ರೆ ರೊಟ್ಟಿ ಹಿಟ್ಟನ್ನ ಅದು ಸ್ವಲ್ಪ ಕೆಳಗಡೆ ಹಿಂಗೆ ಬೀಳಬೇಕು. ಆವಾಗ ಅದು ಒಳ್ಳೆ ಕನ್ಸಿಸ್ಟೆನ್ಸಿಲಿ ಬಂದಿದೆ ಅಂತ. ಮಿಕ್ಸ್ ಮಾಡಾದಮೇಲೆ ಒಂದು 5 ಮಿನಿಟ್ಸ್ ಅದನ್ನ ರೆಸ್ಟ್ ಮಾಡಿಸಿ ಇವಾಗ ನಾನು ರೊಟ್ಟಿ ಹಾಕೋಕೆ ರೆಡಿ ಮಾಡ್ಕೋತಾ ಇದ್ದೀನಿ. ರೊಟ್ಟಿ ಹಾಕೋ ಕಲ್ಲನ್ನ ಮಡಗ್ಬಿಟ್ಟು ಚೆನ್ನಾಗಿ ಕಾದಿದೆಯಾ ಅಂತ ಸ್ವಲ್ಪ ನೀರು ಹಾಕಿ ನೋಡಿಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಅಲ್ಲಿ ರೊಟ್ಟಿ ಹಿಟ್ಟನ್ನ ಈ ಥರ ಹಿಂಗೆ ಎತ್ತಿದಾಗ ಹಿಂಗೆ ಅದು ಕೆಳಗಡೆ ಬಿದ್ದರೆ ಅದು ರೊಟ್ಟಿ ಪರ್ಫೆಕ್ಟಾಗಿ ಕನ್ಸಿಸ್ಟೆನ್ಸಿ ಇದೆ ಅಂತ ಹೇಳಿ. ಇವಾಗ ರೊಟ್ಟಿ ಕಲ್ಲು ಚೆನ್ನಾಗಿ ಕಾದಿದೆ. ಇವಾಗ ಅದು ಒಂದು ರೊಟ್ಟಿಗೆ ಎಷ್ಟು ಬೇಕು ಅಷ್ಟು ಹಿಟ್ಟು ಹಾಕ್ಬಿಟ್ಟು ಮೊದಲು ಮಧ್ಯದಿಂದ ಎಳ್ಕೊಂಡು ಸುತ್ತ ರೊಟ್ಟಿನ ಬಳ್ಕೊಂಡು ಬನ್ನಿ. ಒಂದು ಸಲ ನೀವು ರೊಟ್ಟಿ ಬಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮತ್ತೆ ಕೈ ಎತ್ತಬೇಡಿ. ಹಾಗೆ ನೀಟಾಗಿ ಒಂದೇ ಸಲ ಇದು ಮಾಡ್ಕೊಬನ್ನಿ. ಸುಡಲ್ಲ ಅದು. ಇನ್ ಕೇಸ್ ಏನಾದರೂ ನಿಮಗೆ ಸುಡುತ್ತೆ ಅನಿಸಿದ್ರೆ ನೀವು ಸ್ವಲ್ಪ ಪಕ್ಕದಲ್ಲಿ ನೀರು ಮಾಡಿಕೊಂಡು ಅದನ್ನು ಹಿಂಗೆ ಇದು ಮಾಡಿಕೊಂಡು ಬಳ್ಕೊಂಡು ಬರ್ಬೋದು. ನಿಮ್ಗೆ ಎಷ್ಟು ದೊಡ್ಡದು ಬೇಕು ಚಿಕ್ಕದು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಅದನ್ನು ಮುಚ್ಚಿ ಬೇಯಿಸಿದ್ದೀನಿ. 1 ಮಿನಿಟ್ಸ್ ಬೆಂದಾದಮೇಲೆ ನೋಡಿ ರೊಟ್ಟಿ ಯಾವ ರೀತಿ ಆಗಿದೆ ಅಂತ. ಒಂದು ಸ್ವಲ್ಪ ಸುತ್ತ ಟಚ್ ಮಾಡಿದ್ರೆ ಸಾಕು. ರೊಟ್ಟಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ರೊಟ್ಟಿ ನಿಮ್ಗೆ ಇದರಲ್ಲೇ ಗೊತ್ತಾಗುತ್ತೆ ರೊಟ್ಟಿ ಬೆಂದಿದೆ ಇಲ್ವಾ ಅಂತ ಹೇಳಿ.
ಹಿಂಗೆ ಸ್ವಲ್ಪ ಟಚ್ ಮಾಡಿದ ತಕ್ಷಣ ಅದೇ ಎಲ್ಲ ಫುಲ್ ರೊಟ್ಟಿನೇ ಎದ್ದು ಬರುತ್ತೆ. ಇನ್ನೊಂದು ಮುಖ್ಯವಾದ ವಿಚಾರ ಏನಂದರೆ ರೊಟ್ಟಿ ಬಳಿಯೋ ರೊಟ್ಟಿಲಿ ಕಲ್ಲಿಗೆ ಫುಲ್ ತುಂಬ ಉರಿ ಇರಬೇಕು. ರೊಟ್ಟಿ ಸುತ್ತ ಬೇಯಬೇಕು. ಆವಾಗಷ್ಟೇ ರೊಟ್ಟಿ ಈ ಥರ ನೀಟಾಗಿ ಪರ್ಫೆಕ್ಟಾಗಿ ಗರಿ ಗರಿಯಾಗಿ ಎಷ್ಟು ತೆಳುವಾಗಿ ಗರಿ ಗರಿಯಾಗಿ ರೊಟ್ಟಿ ಬಂದಿದೆ ನೋಡಿ. ಮತ್ತು ಒಂದು ರೊಟ್ಟಿ ಆದಮೇಲೆ ಇನ್ನೊಂದು ರೊಟ್ಟಿಗೆ ಅದು ನೀಟಾಗಿ ಬರಲ್ಲ ಅಂತಾರೆ. ಅದಕ್ಕೋಸ್ಕರ ನಾನು ಇನ್ನೊಂದು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ನೀವು ಮೊದಲು ಏನು ರೊಟ್ಟಿ ಹಾಕಿದ್ದೀರಾ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ಅದಕ್ಕೆ ಚಿಮ್ಕಿಸ್ಬೇಕು. ನೀರು ಹಾಕಿ ಚಿಮ್ಕಿಸಿದ್ಮೇಲೆ ಮತ್ತೆ ಇವಾಗ ನಿಮಗೆ ಒಂದು ರೊಟ್ಟಿ ಹಾಕೋದಕ್ಕೆ ಎಷ್ಟು ಬೇಕು ಹಿಟ್ಟು ಅಷ್ಟು ಹಿಟ್ಟನ್ನು ಹಾಕ್ಕೊಳ್ಳಿ. ನೋಡಿ ಸ್ವಲ್ಪ ಯಾವಾಗಲೂ ರೊಟ್ಟಿ ಹಿಟ್ಟು ಈ ಥರ ತೆಳ್ಳಗೇನಿರ್ಬೇಕು, ಹಿಂಗೆ ಹಾಕ್ದಾಗ ಹಿಂಗೆ ಕುತ್ಕೋಬೇಕು. ಮೊದಲು ಮಧ್ಯದಿಂದ ಎಳ್ಕೊಂಡು ಸುತ್ತ ಬಳ್ಕೊಂಡು ಬನ್ನಿ. ನೋಡಿ ನಾನು ಯಾವ ರೀತಿ ಅದನ್ನು ಬಳಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಹೊಸಬ್ರಾದರೆ ನಿಮ್ಮ ಕೈ ಸುಡುತ್ತೆ ಅಂದರೆ ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಮಡಿಕೊಂಡು ನೀಟಾಗಿ ಎಳ್ಕೊಬೋದು. ನಾನು ಅಭ್ಯಾಸ ಇರೋದ್ರಿಂದ ನಾನೇನು ನೀರು ಮಡಿಕೊಳ್ಳೋದಿಲ್ಲ. ರೊಟ್ಟಿ ಒಂದು ರೌಂಡು ನಿಮ್ಗೆ ಸರ್ಕಲ್ ಬಂದಮೇಲೆ ಏನು ರೊಟ್ಟಿ ಉಳಿದಿರುತ್ತೆ ಅದನ್ನು ನೀಟಾಗಿ ಎತ್ತಿ ಮಡಿಕೊಳ್ಳಿ. ಕೈಲಿ ರೊಟ್ಟಿನ ಸವರಬೇಕು, ಒಂದು ಬಟ್ಟೆಲಿ ಸವರಬೇಕು, ಆ ಥರ ಎಲ್ಲ ಏನಿಲ್ಲ. ನೋಡಿ ಇವಾಗ ನೀಟಾಗಿ ರೊಟ್ಟಿನ ಹಾಕಾದ್ಮೇಲೆ ಮುಚ್ಚಳ ಮುಚ್ಚಿ 1 ನಿಮಿಷ ಬೇಯಿಸಿದರೆ ಸಾಕದನ್ನು ರೊಟ್ಟಿನ ನೀಟಾಗಿ. ನಿಮಗೆ ಗೊತ್ತಾಗಿದೆ ಅನಿಸುತ್ತೆ ಇವಾಗ ರೊಟ್ಟಿನ ಯಾವ ರೀತಿ ಬಳಿಯೋದು ಅಂತ. ನಾವು ಯಾವ ರೀತಿ ಕಲಿಸ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ 1 ಮಿನಿಟ್ ಆಗಿದೆ, ರೊಟ್ಟಿ ಬೆಂದಿದೆ ನೋಡಿ. ನಿಮ್ಗೆ ಅಲ್ಲೇ ಗೊತ್ತಾಗ್ತಿರುತ್ತೆ ರೊಟ್ಟಿ ಸೈಡಲ್ಲಿ ಸ್ವಲ್ಪ ಎದ್ದು ಬರ್ತಾ ಇರುತ್ತೆ. ಆವಾಗ ರೊಟ್ಟಿ ಚೆನ್ನಾಗಿ ಆಗಿದೆ ಅಂತೇಳಿ. ನಾವೇನು ಮತ್ತೆ ರೊಟ್ಟಿನ ಉಲ್ಟಾ ಸೈಡು ಬೇಯಿಸಲ್ಲ, ನಾವು ಒಂದೇ ಸೈಡ್ ಬೇಯಿಸೋದು. ಲಿಡ್ನ ಕ್ಲೋಸ್ ಮಾಡಿ ಬೇಯಿಸಿರ್ತೀವಲ್ವ ಅದೇ ಹಬೆಲಿ ಬೆಂದ್ಕೊಂಡಿರುತ್ತೆ. ಅದಕ್ಕೋಸ್ಕರ ನಾವು ಒಂದೇ ಸೈಡ್ ಬೇಯಿಸೋದು. ನೋಡಿ ರೊಟ್ಟಿ ಯಾವ ರೀತಿ ಎಷ್ಟು ತೆಳ್ಳಗೆ ಗರ್ಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನೋಡಿ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ರೊಟ್ಟಿ ಮತ್ತು ದಪ್ಪ ಮೆಣಸಿನ್ಕಾಯಿ ಗೊಜ್ಜು ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ ಎರಡಕ್ಕೂ ಕಾಂಬಿನೇಷನ್. ಇದೇ ಥರ ಇನ್ನೂ ಹೆಚ್ಚಿನ ರೆಸಿಪೀಸ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.